रामानुजो विजयते यतिराजराजः। रामानुजरे नमो नमो, रामानुजरे नमो नमो, स्वामी लक्ष्मण रूप 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 नमो नमो, रामानुजरे नमो नमो। निडशिखि यज्ञोपवीतದಿಂದ ಪಿಡಿದಿರೆ ದಂಡಿಕಾ ವೇಷ್ಟಿ ಮೃತ್ತಿಕಾ ನಿಡಶಿಖಿ ಯಜ್ಞೋಪವೀತದಿಂದ ತೊಡೆದ ದ್ವಾದಶನ रामानुजो विजयते यतिराजराजः। अस्मद्गुरुभ्यो नमः, अस्मत्परमगुरुभ्यो नमः, अस्मत्सर्वगुरुभ्यो नमः। श्रीमते रामानुजाय नमः। परमपूज्य श्री श्री ಯದುಗಿರಿಯತಿರಾಜನಾರಾಯಣ ರಾಮಾನುಜಜೀಯರ್ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಃ. ಶ್ರೀರಾಮಾನುಜ ಚರಣಾಂಬೋರುಹಂ, ಶ್ರೀರಾಮಾನುಜ ಚರಣಾಂಬೋರುಹಂ, ಶ್ರೀರಾಮಾನುಜ ಚರಣಾಂಬೋರುಹಂ, ಶ್ರೀರಾಮಾನುಜ ಚರಣಾಂಬೋರುಹಂ, ಶ್ರೀರಾಮಾನುಜ ಚರಣಾಂಬೋರುಹಂ, ಶ್ರೀರಾಮಾನುಜ ಚರಣಾಂಬೋರುಹಂ, ಶಿರಸಾ ನಮಾಮ್ಯಹಂ ಶುಭಚರಿತಂ, ಶಿರಸಾ ನಮಾಮ್ಯಹಂ ಶುಭಚರಿತಂ, ಶ್ರೀರಾಮಾನುಜ ಚರಣಾಂಬೋರುಹಂ, ಶಿರಸಾ ನಮಾಮ್ಯಹಂ ಶುಭಕರಚರಿತಂ, ಶ್ರೀರಾಮಾನುಜ ಚರಣಾಂಬೋರುಹಂ. ಪರಮಪುರುಷ ಆದಿದೇಶಧರವೇಶಂ, ಪರಮಪುರುಷಂ ಆದಿಶೇಷಧರವೇಶಂ, ಪರಮಪುರುಷಂ ಆದಿಶೇಷಧರವೇಶಂ, ಪರಮಪುರುಷಂ ಆದಿಶೇಷಧರವೇಶಂ, ಪರಮಪುರುಷಂ ಆದಿಶೇಷಧರವೇಶಂ, ಪರಮಪುರುಷಂ ಆದಿಶೇಷಧರವೇಶಂ, ಪರಮವಿಶೇಷಧರವೇಶಂ,
सारसुबोधं परमविशिष्टाद्वैतसारसुरबोधं श्रीरामानुज चरणाम्बोरुहं शिरसा नमाम्यहं शुभकरचरितं श्रीरामानुज चरणाम्बोरुहम् उभय कावेरीरङ्गपुरनिवासम् उभय कावेरीरङ्गपुरनिवासं भयप्रदायकम् आनन्दभासम् अभयप्रदायकम् आनन्दभासम् श्रीवैष्णवकुल जलनिधि सोमं श्रीवैष्णवकुल जलनिधि सोमं श्रीवैष्णवकुल जलनिधि सोमं श्रीवैष्णवकुल जलनिधि सोमं श्रीवरमीनाक्षि सूतविनुतं श्रीवरमीनाक्षि सूतविनुतं श्रीरामानुज चरणाम्बोरुहं शिरसा नमाम्यहं शोभाकरचरितं श्रीरामानुज चरणाम्बोरुहम् ಭಗವದ್ ರಾಮಾನುಜರ 1009ನೇ ತಿರುನಕ್ಷತ್ರದ ಪ್ರಯುಕ್ತ ಸ್ವಾಮಿಗಳ ಸಂಕಲ್ಪದ ಮೇರೆಗೆ ಈ ಭಗವದ್ಧ್ಯಾನ ಸಂಗೀತೋಪನ್ಯಾಸ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿದೆ. ಭಗವಂತನ ದಿವ್ಯಮಂಗಳ ವಿಗ್ರಹ 5 ರೂಪದ್ದಾಗಿದೆ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ ಹಾಗೂ ಅರ್ಚ ಅಂತ. ಇಲ್ಲಿ ಸ್ವರೂಪ ಅಂದರೆ ಸ್ವ ಅಸಾಧಾರಣ ವಿಗ್ರಹ ಅಂತ. ಅಂದರೆ ಭಗವಂತನೇ ಇದರಲ್ಲಿ ಇದ್ದಾನೆ, ಎಲ್ಲದರಲ್ಲೂ ಎಲ್ಲರಲ್ಲೂ ವಿಭುವಾಗಿದ್ದಾನೆ. ಇಂತಹ ಎಲ್ಲರೊಳಗಿರುವಂತಹ ಭಗವಂತನನ್ನು ಗ್ರಹಿಸೋದು ನಿತ್ಯರಿಗಾಗಲಿ ಮುಕ್ತರಿಗಾಗಲಿ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಜೀವಾತ್ಮರು ಅವನನ್ನು ತಮ್ಮ ಅನುಭವಕ್ಕೆ ಸುಲಭವಾಗಿ ಗ್ರಹಿಸುವಂತೆ ಆಗೋದಕ್ಕೋಸ್ಕರ ಭಗವಂತನೇ ಬೇರೆ ಬೇರೆ ರೂಪಗಳನ್ನು ಧರಿಸ್ತಾನೆ. ಪರಲೋಕದಲ್ಲಿರುವಂತಹ ನಿತ್ಯರಿಗೆ ಮುಕ್ತರಿಗೆ ಅವನು ಪರವಾಸುದೇವ. ಸಕಲ ದೇವತೆಗಳ ಅನುಭವಕ್ಕಾಗಿ ಅವನು ವ್ಯೂಹ ಅವತಾರಿ. ಬದ್ಧ ಜೀವಾತ್ಮರಿಗೆ ಸಜಾತೀಯವಾಗಿ ಅವತರಿಸ್ತಾನೆ. ಉದಾಹರಣೆ ಮರ, ಗಿಡ, ಪರ್ವತ, ಪ್ರಾಣಿ, ಮನುಷ್ಯ, ದೇವತೆಗಳು, ಹೀಗೆ. ಇದು ವಿಭವಾವತಾರ. ಇದರಲ್ಲೇ ಉದಾಹರಣೆಗೆ ನಾವು ಮನುಷ್ಯರಿಗೆ ತೋರೋ ಹಾಗೆ ರಾಮಕೃಷ್ಣರ ಅವತಾರನೂ ಬರುತ್ತೆ. ಇನ್ನು ಯೋಗಿಗಳ ಸೌಲಭ್ಯಕ್ಕಾಗಿ ಅವರ ಉಪಾಸನೆಗಾಗಿ ಅನುಕೂಲ ಆಗೋ ಹಾಗೆ ಅಂತರ್ಯಾಮಿಯಾಗ್ತಾನೆ ಭಗವಂತ. ಈ ಎಲ್ಲ ಪ್ರಭೇದಗಳ ಆತ್ಮಗಳಿಗೋಸ್ಕರ ಅವರ ಉದ್ಧಾರಕ್ಕೋಸ್ಕರ ಅವನು ಅರ್ಚಾರೂಪಿಯಾಗಿ ನಮಗೆ ತೋರ್ಪಡಿಸ್ತಾನೆ. ಈ ಎಲ್ಲ ಶರೀರಿಗಳಲ್ಲಿ ಭಗವಂತನ ಆತ್ಮಸ್ವರೂಪ ಒಂದೇ ಆಗಿರುತ್ತೆ. ಹಾಗಾಗಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಅಳಿಯೋಕ್ಕಾಗೋಲ್ಲ. ಆದರೆ ಈ ರೂಪಗಳಲ್ಲಿ ತೋರಿಸಿರುವಂತಹ ಗುಣವಿಶೇಷಗಳು ಬೇರೆ ಬೇರೆ ಇರೋದ್ರಿಂದ ಉಪಾಸಕರು
ಅವರವರ ಶಕ್ತಿ ಯುಕ್ತಿ ಮತಿಗೆ ತಕ್ಕ ಹಾಗೆ ಗ್ರಹಿಸ್ತಾರಷ್ಟೆ. ಮುಖ್ಯವಾಗಿ ನಾವಿಲ್ಲಿ ಅರ್ಥೈಸಬೇಕಾಗಿರೋದು ಏನು? ಭಗವಂತ ಒಬ್ಬನೇ, ಆದರೆ ಅವನ ವಿಗ್ರಹ 5 ರೂಪವಾಗಿದೆ ಅಂತ. ವೈಕುಂಠೇತು ಪರೇಲೋಕೆ ಶ್ರಿಯಾಸಾರ್ಧಂ ಜಗತ್ಪತಿ ಆಸ್ತೆ ವಿಷ್ಣು ರಚಿಂತ್ಯಾತ್ಮ ಭಕ್ತೈರ್ಭಾಗವತೈ ಸಹ. ಪರಮಪದದಲ್ಲಿ ಭಗವಂತ ವೈಕುಂಠನಾಥನಾಗಿ, ಬಲಗಡೆಯಲ್ಲಿ ಶ್ರೀದೇವಿ ಹಾಗೂ ಎಡಗಡೆಯಲ್ಲಿ ಭೂದೇವಿ ಮತ್ತು ನೀಳಾದೇವಿಯರ ಸಮೇತನಾಗಿ ದರ್ಶನ ಕೊಡ್ತಿದ್ದಾನೆ. ನೀಲವರ್ಣನಾದ ಭಗವಂತನ ವಕ್ಷಸ್ಥಲ ಮಾತ್ರ ಯಾವಾಗಲೂ ಪ್ರಜ್ವಲಿಸ್ತಾ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಶ್ರೀದೇವಿ ಇದ್ದಾಳೆ, ಮಹಾಲಕ್ಷ್ಮಿಯ ವಾಸಸ್ಥಾನ ಅದು. ಭಗವಂತನ ಈ ಪರರೂಪ ಮಾತ ಅಪ್ರಾಕೃತಾನೆ, ಅಂದರೆ ನಿಜದಲ್ಲಿ ಅವನು ಧರಿಸಿರುವಂತಹ ಯಾವುದೇ ಶರೀರನೂ ಅಪ್ರಾಕೃತ. ಅಲ್ಲಿರುವಂತಹ ಅಂದರೆ ಪರಮಪದದಲ್ಲಿರುವಂತಹ ನಿತ್ಯ ಸೂರಿಗಳು ಭಗವಂತನಿಗೆ ಕೈಂಕರ್ಯ ಮಾಡ್ತಾ ಇರ್ತಾರೆ. ಸೂಕ್ತಿನಲ್ಲಿ ತಿಳಿಸಿದ್ದಾರೆ ಪಶ್ಯಂತಿ ಸೂರಯ ಅಂತ ಅಲ್ವಾ. ಹಾಗಾದರೆ ಅವರೆಲ್ಲ ಅಲ್ಲಿ ಭಗವಂತನನ್ನು ನೋಡ್ತಾರೆ, ಮತ್ತು ಕೈಂಕರ್ಯ ಹೇಗೆ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಿದ್ರೆ, ಮೊದಲು ಭಗವಂತನ ಸೌಂದರ್ಯವನ್ನು, ಅವನ ಮುಖಾರವಿಂದವನ್ನು ನೋಡ್ತಾರೆ. ಅದರಿಂದ ಅವನಿಗೆ ಭಗವಂತನ ಅನುಭವ ಆಗತ್ತೆ. ಆಗ ಅವನಲ್ಲಿ ಪ್ರೀತಿ ಉಂಟಾಗತ್ತೆ. ತದನಂತರದಲ್ಲಿ ಸಹಜವಾಗಿಯೇ ಕೈಂಕರ್ಯ ಮಾಡುವಂತೆ ಪ್ರೇರಣೆಯಾಗತ್ತೆ ಅನ್ನೋದು ಈ ಸೂಕ್ತಿಯ ತಾತ್ಪರ್ಯ ಆಗಿದೆ. ಭಗವದ್ ರಾಮಾನುಜರು ಶ್ರೀ ವೈಕುಂಠ ಗದ್ಯದಲ್ಲಿ ಹೇಳ್ತಾರೆ, ಶೇಷಾಸನ ಗರುಡ ಪ್ರಮುಖ ನಾನಾ ವಿಧಾನಂತ ಪರಿಜನ ಪರಿಚಾರಿಕಾ ಪರಿಚರಿತ ಚರಣಯುಗಳ. ಅಲ್ಲಿ ಶ್ರೀವೈಕುಂಠದಲ್ಲಿ ಸಮಯ ಇದೆ, ಆದರೆ ಸಮಯನೇ ಮಾಲೀಕ ಅಲ್ಲ, ಪರಮಾತ್ಮನೂ ಅಲ್ಲ. ಲೌಕಿಕದಲ್ಲಿ ಕಾಲಕ್ಕೆ ಪ್ರಮಾಣ ಉಂಟು, ಸಮಯದ ವಶದಲ್ಲಿ ಎಲ್ಲನೂ ಕಾಲಕ್ರಮದಲ್ಲಿ ಸೃಷ್ಟಿಯಾಗತ್ತೆ, ನಾಶ ಆಗತ್ತೆ. ಆದರೆ ಪರಮಪದದಲ್ಲಿ ಹಾಗಲ್ಲ, ಅದು ತ್ರಿಪಾದ ಯುಗ. ಅಂದರೆ ಭಗವಂತನ ಪರಮಪದದಲ್ಲಿ ಮುಕ್ಕಾಲು ಭಾಗ ನಿತ್ಯಲೋಕ ಅನಿಸಿದ್ರೆ ಕಾಲು ಭಾಗ ಮಾತ್ರ ಈ ಲೌಕಿಕ. ಮತ್ತೆ ಮತ್ತೆ ಸೃಷ್ಟಿಯಾಗತ್ತೆ, ಅಳಿಸ್ ಹೋಗತ್ತೆ. ಈಗ ರಾಮಾನುಜರ ಪರರೂಪವನ್ನು ನಾವು ನೋಡೋದಾದರೆ, ಭಗವಂತ ಆಸೀನ ಆಗಿರೋದು ಆದಿಶೇಷನ ಮೇಲೆ. ಆದಿಶೇಷ ಯಾರು? ಸಾಕ್ಷಾತ್ ರಾಮಾನುಜರು. ಹಾಗಾಗಿ ರಾಮಾನುಜರು ಪರದಲ್ಲಿ ಆದಿಶೇಷನಾಗಿ ನಿತ್ಯ ಸೂರಿಗಳಾಗಿ ಭಗವಂತನಿಗೆ ಕೈಂಕರ್ಯ ಮಾಡ್ತಿರ್ತಾರೆ. ಜೀವಾತ್ಮರು ಮುಕ್ತಾತ್ಮರಾಗಿ ಅಲ್ಲಿಗೆ ಹೋದಾಗ ಭಗವಂತನಿಗಿಂತ ಮೊದಲು ನಾವು ದರ್ಶನ ಮಾಡೋದೇ ಭಗವದ್ ರಾಮಾನುಜರನ್ನು. ಅವರನ್ನು ನೋಡಿ ಅವರನ್ನು ನಾವು ಅನುಭವಕ್ಕೆ ತಂದುಕೊಂಡು ನಾವೂ ಸಹ ಕೈಂಕರ್ಯಪಾರರಾಗ್ತೀವಿ. ಆದರೆ ಈಗ ನಾವಿರೋದು ಲೌಕಿಕದಲ್ಲಿ. ಇದರಲ್ಲಿ ಮೊದಲನೇ ಮೆಟ್ಟಲು, ಮುಕ್ತಿ ಸಿಗೋದಕ್ಕೆ ಮೊದಲನೇ ಮೆಟ್ಟಲು ಅಂದರೆ ಪ್ರಪತ್ತಿ. ಇನ್ನೂ ಸುಲಭವಾಗಿ ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಮ್ಮ ಪರಮಪೂಜ್ಯ GR ಸ್ವಾಮಿಗಳು ಸದಾಕಾಲ ಲೋಕ ಕ್ಷೇತ್ರಗಳ ಪರ್ಯಟನೆ ಮಾಡ್ತಾನೇ ಇರ್ತಾರೆ, ನಮ್ಮೆಲ್ಲರ ಕಲ್ಯಾಣಕ್ಕಾಗಿ. ಅದನ್ನೆಲ್ಲ ನಾವು ನೋಡ್ತಾನೇ ಇರ್ತೀವಿ. ಈಗಂತೂ ಇನ್ನೂ ಸುಲಭ ಮಾಡಿಕೊಟ್ಬಿಟ್ಟಿದ್ದಾರೆ, ಎಲ್ಲ ಆನ್ಲೈನ್ನಲ್ಲೇ ನಾವು ನೋಡ್ತಾ ಇರ್ತೀವಿ. ಈ ಸೌಕರ್ಯದಿಂದ ನಮಗೇನಾಗತ್ತೆ, ಸ್ವಾಮಿಗಳನ್ನು ಹೋಗಿ ಪ್ರತ್ಯಕ್ಷವಾಗಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತಾ ಇರತ್ತೆ. ಮಠಕ್ಕೆ ಬರ್ತೀವಿ, ಪ್ರತಿ ಸಾರಿ ಬಂದಾಗ ಶ್ರೀಪಾದ ತೀರ್ಥ ಸ್ವೀಕಾರ ಮಾಡ್ತೀವಿ. ಹೀಗೆ ಹಲವಾರು ಸಾರಿ ನಾವು ಬಂದು ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಸ್ವಾಮಿಗಳ ಅನುಗ್ರಹದಿಂದ ನಮಗೆ ಪ್ರಪತ್ತಿಯನ್ನು ಮಾಡ್ತಾರೆ. ಹಾಗಾದರೆ ಇನ್ನೇನೋ ಪ್ರಪತ್ತಿ ಆಗೋಯ್ತಲ್ಲ, ಮೋಕ್ಷಕ್ಕೆ ಒಂದೇ ಹೆಜ್ಜೆ ಅಂತ ನಾವು ಅಂದ್ಕೋಬಾರ್ದು. ಭಗವದ್ ರಾಮಾನುಜರು ಇದನ್ನು ವೈಕುಂಠ ಗದ್ಯದಲ್ಲಿ ತಿಳಿಸಿರೋ ಹಾಗೆ ಕಾರ್ಯಕಾರಣ ಜಾತಮತೀತ್ಯ ವರ್ತಮಾನೆ, ಅಂದರೆ ನಮ್ಮ ಎಲ್ಲ ಕಾರ್ಯ ಕರ್ಮಗಳಲ್ಲೂ ಭಗವಂತನನ್ನೇ ನೆನೀಬೇಕು. ಆದರೆ ಲೌಕಿಕದಲ್ಲಿರುವಾಗ ನಾವು ಮಾಡೋ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇದು ಕಷ್ಟ ಸಾಧ್ಯ ಆಗತ್ತೆ. ಹಾಗಾಗಿ ಪರವಾಸುದೇವನನ್ನು
ದಿನದ ಅಲ್ಪ ಕಾಲವಾದರೂ ಸ್ಮರಣೆ ಮಾಡಬೇಕು. ಇದಕ್ಕೂ ಸುಲಭವಾದ ಉಪಾಯ ಅಂದರೆ ನಾವೆಲ್ಲಿ ಕೂತಿರ್ತೀವೋ, ಎಲ್ಲಿ ನಿಂತಿರ್ತೀವೋ, ಏನು ಮಾಡ್ತಾ ಇರ್ತೀವೋ ಅದ್ರ ಮಧ್ಯದಲ್ಲೇ ಭಗವದ್ ರಾಮಾನುಜರನ್ನು ಸ್ಮರಣೆ ಮಾಡೋದು ಇದಕ್ಕಿಂತ ಸುಲಭವಾದಂತಹ ಉಪಾಯ ಆಗಿದೆ. ಸೃಷ್ಟಿಯ ಪೋಷಣೆ ಮತ್ತು ಲೀಲಾ ವಿಭೂತಿಯ ನಾಶಕ್ಕಾಗಿ ಭಗವಂತ ಪರಮಪದದಿಂದ ಹೊರಗಡೆ ಬಂದು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋ 3 ರೂಪಗಳನ್ನು ಧರಿಸ್ತಾನೆ. ಪರವಾಸುದೇವನಲ್ಲಿ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಅನ್ನುವಂತಹ 6 ಕಲ್ಯಾಣ ಗುಣಗಳು ಪರಿಪೂರ್ಣವಾಗಿದೆ. ವ್ಯೂಹ ರೂಪದಲ್ಲಿ ತಲಾ 2 ಗುಣಗಳನ್ನು ನಾನಾ ಸದುದ್ದೇಶಗಳಿಗೆ ತಾನೇ ನಿಯೋಜಿಸ್ಕೊಂಡಿದ್ದಾನೆ ಭಗವಂತ. ಸೃಷ್ಟಿಕರ್ತ ಜೀವಿಯ ರೂಪ ಗುಣಗಳನ್ನು ಅವರವರ ಕರ್ಮ ಫಲಕ್ಕನುಸಾರವಾಗಿ ಏರ್ಪಡಿಸ್ತಾನೆ. ಅವರವರ ಕರ್ಮಕ್ಕೆ ತಕ್ಕಂತೆ ಫಲಾಫಲಗಳು. ಆದರೆ ಶರಣಾಗತಿ ಮಾಡಿದ ಕೂಡಲೇ ತನ್ನ ಜ್ಞಾನದಿಂದಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಅಳಿಸ್ಬಿಡ್ತಾನೆ ಪರಮಾತ್ಮ. ಇನ್ನು ಈ ಶರೀರಿಗಳನ್ನು, ಈ ಜೀವಿಗಳನ್ನು ಸಂಸಾರದಿಂದ ಶ್ರೀವೈಕುಂಠಕ್ಕೆ ಉನ್ನತೀಕರಿಸೋದೇ ಭಗವಂತನ ಶಕ್ತಿ. ಅಘಟಿತ್ ಘಟನಾ ಸಾಮರ್ಥ್ಯಂ ಅಂತ. ಆಮೇಲೆ ಅವನ ಬಲ ಅಂದರೆ ಇಡೀ ಸೃಷ್ಟಿಯನ್ನೇ ತನ್ನಲ್ಲಿ ಇಟ್ಕೊಂಡಿದ್ದಾನೆ. ಆದರೂ ಅವನಿಗೆ ಶ್ರಮ ಆಗೋದಿಲ್ಲ, ಸುಸ್ತಾಗೋದಿಲ್ಲ. ಇಡೀ ಸೃಷ್ಟಿನೇ ಅವನಿಗೆ ಐಶ್ವರ್ಯ. ಇಷ್ಟೆಲ್ಲ ಯೋಚನೆ ಭಗವಂತ ನಿರಂತರವಾಗಿ ಮಾಡ್ತಾ ಇದ್ದರೂ ಸಹ ಅವನ ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದೇ ಅವನ ವೀರ್ಯ ಗುಣ. ಇಂತಹ ಅವರ್ಣನೀಯವಾದಂತಹ ಸೃಷ್ಟಿ ಕಾರ್ಯಕ್ಕೆ ಅವನಿಗೆ ಯಾವುದೇ ಸಹಾಯದ ಅವಶ್ಯಕತೆಯೂ ಇಲ್ಲ. ಇದೇ ಅವನ ತೇಜೋಗುಣ ಆಗಿದೆ. ಹಾಗಾದರೆ ಈ ವ್ಯೂಹ ರೂಪ ಎಲ್ಲ ಯಾಕೆ ಪರವಾಸುದೇವ ಇದ್ಮೇಲೆ ಅಂತ ನಾವು ನೋಡೋದಾದರೆ, ಸಂಕರ್ಷಣಸ್ತು ದೇವೇಶೋ ಜಗತ್ರಷ್ಟು ಮನಾಸ್ತತಃ ಜೀವತತ್ವಮಧಿಷ್ಠಾಯ ಪ್ರಕೃತೇಸ್ತು ವಿವಿಚ್ಯತತ್. ಅಂದರೆ ಜೀವಾತ್ಮರು ತಮ್ಮ ಹೆಸರು, ರೂಪ, ಗುಣ ತಿಳಿಯದೆ ಅವ್ಯಕ್ತ ಪ್ರಕೃತಿಗಳಾಗಿರ್ತಾರೆ. ಆಗ ಸಂಕರ್ಷಣ ನಮ್ಮನ್ನು ಮೂಲ ಪ್ರಕೃತಿಗೆ ಸೇರಿಸ್ತಾನೆ. ಅಲ್ಲದೆ ಶಾಸ್ತ್ರಗಳನ್ನು ಉಪದೇಶ ಮಾಡ್ತಾನೆ. ಕಾಲಕ್ರಮದಲ್ಲಿ ಎಲ್ಲ ಸೃಷ್ಟಿಗೂ ಕಾರಣೀಕರ್ತನಾಗ್ತಾನೆ. ಇನ್ನು ಪ್ರದ್ಯುಮ್ನನ ಕೆಲಸ ಸುಲಭದಲ್ಲಿ ಹೇಳೋದಾದರೆ, ಸಾತ್ವಿಕ ಜೀವಿಗಳನ್ನು ಸೃಷ್ಟಿಸಿ ತನ್ನನ್ನು ದ್ವಾದಶಾಕ್ಷರ ಮಂತ್ರಗಳಿಂದ ಸ್ತುತಿಸುವಂತಹ ಮೋಕ್ಷಾರ್ಥಿಗಳನ್ನು ಪರಮಪದಕ್ಕೆ ಕಳಿಸೋದು. ಆದರೆ ಮಿಕ್ಕ ಜೀವಿಗಳು ಯಾರಿರ್ತಾರೆ ಅಂದರೆ ಈ ಸನ್ಮಾರ್ಗದಲ್ಲಿ ಬರದೆ ರಜೋ ತಮಸ್ ಗುಣಗಳುಳ್ಳವರನ್ನು ಸೃಷ್ಟಿ ಮಾಡಿ ವಿಶ್ವಕ್ಸೇನರ ಮೂಲಕ ಜಗತ್ ರಕ್ಷಣೆಗೆ ಶಕ್ತಿಯನ್ನು ಕೊಡೋದು ಪ್ರದ್ಯುಮ್ನ ಆಗಿದ್ದಾನೆ. ಇದರಿಂದ ನಮಗೇನು ಅರ್ಥ ಆಗತ್ತೆ ಅನ್ನೋದಾದರೆ, ಪರಮಾತ್ಮ ಒಬ್ಬನೇ ಸೀಮಿತವಾದ ವ್ಯೂಹ ರೂಪಗಳಾಗಲಿ ಅಥವಾ ಅನಂತ ಸಂಖ್ಯೆಯ ವಿಭವ ರೂಪಗಳಾಗಲಿ ಅವನಿಗೆ ಅದು ಶರೀರದ ಭಾವ ಅಷ್ಟೇ, ಅವನು ಬದಲಾಗೋದಿಲ್ಲ. ಈಗ ನಮ್ಮ ರಾಮಾನುಜರ ವ್ಯೂಹ ರೂಪದ ಬಗ್ಗೆ ನೋಡೋದಾದರೆ, ಅನಂತಃ ಪ್ರಥಮಂ ರೂಪಂ ಲಕ್ಷ್ಮಣಶ್ಚ ತತಃ ಪರಂ ಬಲಭದ್ರಸ್ತೃತೀಯಸ್ತು ಕಲೌ ಕಶ್ಚಿತ್ ಭವಿಷ್ಯತಿ. ಯಾದವಗಿರಿ ಮಹಾತ್ಮೆಯ ಈ ಶ್ಲೋಕ ರಾಮಾನುಜರ ಅವತಾರದ ಕುರಿತಾಗಿಯೇ ಇದೆ. ಅವರು ಆದಿಶೇಷನ ಅಂಶರು. ಅಂದರೆ ಪರದಲ್ಲಿ ಲಕ್ಷ್ಮಣನ ಅಪಾರಾವತಾರ, ಬಲರಾಮನ ಪುನರಾವತಾರ ಆಗಿದ್ದಾರೆ. ಅಂದರೆ ವ್ಯೂಹರೂಪಿಯಾಗಿ ತ್ರೇತಾ ದ್ವಾಪರ ಯುಗಗಳಲ್ಲಿ ಅವರು ಲಕ್ಷ್ಮಣ ಬಲರಾಮರಾಗಿ ಅವತರಿಸಿದ್ರು ಅಂತ ಇದರಿಂದ ಅರ್ಥ ಆಗತ್ತೆ. ಬಾಲಮೂಕ ಜಡಾಂಧಶ್ಚ ಪಂಗವೋ ವಧಿರಾಸ್ತಥಾ ಸದಾಚಾರ್ಯೇಣ ಸಂದೃಷ್ಟಾಃ ಪ್ರಾಪ್ನುವಂತಿ ಪರಂ ಗತಿಂ. ಭಾರದ್ವಾಜ ಸಂಹಿತೆಯ ಈ ಶ್ಲೋಕದಲ್ಲಿ ತಿಳಿಸಿರೋ
ಹಾಗೆ ಸದಾಚಾರ್ಯರ ಕಟಾಕ್ಷ ಇದ್ದರೆ ಬಾಲರು, ಮೂಕರು, ಮಂದಮತಿಗಳು, ಕುರುಡ್ರು, ಕುಂಟರು, ಕಿವುಡ್ರು ಎಲ್ಲರೂ ಮುಕ್ತಿಯನ್ನು ಪಡೀತಾರೆ. ಹಾಗಾಗಿನೇ ರಾಮಾನುಜಾಚಾರ್ಯರು ಜಾತಿ ಅಂತಸ್ತುಗಳಿಗೆ ಬೆಲೆ ಕೊಡದೆ ಎಲ್ಲರನ್ನೂ ಸದಾಚಾರ ಸಂಪನ್ನರಾಗಿ ಮಾಡಿ ಶಿಷ್ಯರನ್ನಾಗಿ ಪರಿಗ್ರಹಿಸಿ ಅವರಿಗೆ ಮುಕ್ತಿಯನ್ನು ಸ್ಥಿರಪಡಿಸಿದ್ರು. ಪರಮಾತ್ಮನಿಗಾದರೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಈ ಎರಡೇ ಕೆಲಸ. ಆದರೆ ಭಾಷ್ಯಕಾರರಿಗೆ ಆ ದುಷ್ಟರನ್ನು ಸನ್ಮಾರ್ಗಕ್ಕೆ ತಂದು ಅವರನ್ನು ಉದ್ಧರಿಸೋದು ಉದ್ದೇಶ ಆಗಿದೆ. ಅದೇ ಅವರ ವ್ಯೂಹರೂಪ. ರಾಮ ಅನುಜ ಅಂದರೆ ರಾಮನ ತಮ್ಮ. ಯಾರು? ಲಕ್ಷ್ಮಣ. ಹೇಗೆ ಲಕ್ಷ್ಮಣ ನಿಸ್ವಾರ್ಥದಿಂದ ಭಕ್ತಿಯಿಂದ ಶ್ರೀರಾಮನ ಸೇವೆ ಮಾಡಿದ್ನೋ ಹಾಗೆ ಭಗವದ್ ರಾಮಾನುಜರು ವೈಷ್ಣವರಿಗೆ, ಭಕ್ತರಿಗೆ ತಮ್ಮ ಜೀವಮಾನ ಪೂರ್ತಿ ಸೇವೆ ಮಾಡಿದ್ರು. ಲಕ್ಷ್ಮಣ ಮುನಿ ಅನಿಸಿದ್ರು. ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಅಣ್ಣನಾಗಿ ಬಲರಾಮನ ಅವತಾರ. ಲಕ್ಷ್ಮಣನಿಗೆ ಎಷ್ಟೇ ಕೋಪ ಬಂದರೂ ರಾಮನ ತಮ್ಮನಾಗಿದ್ದರಿಂದ ಅವನ ಆಜ್ಞೆಯನ್ನು ಮೀರಲಿಲ್ಲ. ಆದರೆ ಬಲರಾಮ ಅವತಾರದಲ್ಲಿ ಕೃಷ್ಣನಿಗೆ ಅಣ್ಣನಾಗಿ ಅವನ ಎಲ್ಲ ಕಾರ್ಯಗಳಲ್ಲಿ ಬಲವನ್ನು ಕೊಟ್ಟು ಸಲಹಿದರು. ಭಗವದ್ ರಾಮಾನುಜರು ಅದೇ ರೀತಿ ಶರಣಾಗತಿ ಎನ್ನುವಂತಹ ಬಲವನ್ನು ನಮ್ಮೊಳಗೆ ತುಂಬಿಸಿ ಶ್ರೀ ನಾರಾಯಣರ ಬಲದ್ವಯವನ್ನು ಶರಣಾಗತಿ ಗದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಸ್ವಾಭಿಮತ ನಿತ್ಯ ನಿರವಧ್ಯಾನುರೂಪ ಸ್ವರೂಪ ರೂಪ ಗುಣವಿಭವ ಐಶ್ವರ್ಯ ಶೀಲಾದ್ಯನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಶ ಶ್ರೀವಲ್ಲಭ ಏವಂಭೂತ ಭೂಮಿ ನೀಳಾನಾಯಕ ಅಂತ. ಭೂ ನೀಳಾದೇವಿಯರು ಶ್ರೀದೇವಿಯ ಗುಣಗಳಂತೆಯೇ ಇರೋರು. ಆದರೆ ಶ್ರೀದೇವಿಯ ಸ್ಥಾನ ಅವರಿಗಿಲ್ಲ. ಅವರು ಶ್ರೀದೇವಿಯ ಶೇಷಭೂತರು. ಇವರಿಗೂ ಭಗವಂತನೇ ಸ್ವಾಮಿ. ಭಗವಂತನನ್ನು ಸಂತೋಷ ಪಡಿಸೋದಕ್ಕೆ ಭೂನೀಳಾದೇವಿಯರನ್ನು ತನ್ನ ಅವಯವಗಳಂತೆ ಬಳಸ್ತಾಳೆ ಶ್ರೀದೇವಿ ಅನ್ನೋದು ಇದರ ತಾತ್ಪರ್ಯ ಆಗಿದೆ. ಭಗವದ್ ರಾಮಾನುಜರು ಭಗವಂತನ ವ್ಯೂಹರೂಪ, ಭಗವತಿಯ ವ್ಯೂಹರೂಪ ಅಲ್ಲದೆ ತಮ್ಮದೇ ವ್ಯೂಹರೂಪವನ್ನು ತೋರಿಸ್ಕೊಟ್ಟಂತಹ ದಾರ್ಶನಿಕರು. ಹೀಗೆ ವ್ಯೂಹರೂಪದಲ್ಲಿ ಭಗವಂತ ದೇವತೆಗಳಿಗೆಲ್ಲ ಸುಲಭ ಸಾಧ್ಯನಾಗಿದ್ದರೂ ಸಹ ರಾಮಾನುಜರು ಎಲ್ಲ ಜೀವಾತ್ಮರಿಗೂ ಸುಲಭವಾಗಿ ಅರ್ಥವಾದರು, ಅರ್ಥ ಸಾಧ್ಯವಾದರು. ಇನ್ನು ವಿಭವಾವತಾರದಲ್ಲಿ ಭಗವಂತ ಎಲ್ರಿಗೂ ಕಾಣಿಸ್ಕೊಂಡ್ರೂ ಸಹ ಅದಕ್ಕೆ ಕಾಲದ ಮಿತಿ ಇತ್ತು. ನರಸಿಂಹಾವತಾರ ಕೆಲವು ಗಂಟೆಗಳಷ್ಟೇ ಆಗಿದ್ದು, ರಾಮಾವತಾರ 11,000 ವರ್ಷ, ಕೃಷ್ಣಾವತಾರ 100 ವರ್ಷಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಂತರ್ಯಾಮಿಯಾಗಿ ಯೋಗಿಗಳಿಗೆ ಮಾತ್ರ ಭಗವಂತ ಕಾಣಿಸ್ಕೊಂಡ. ಆದರೆ ಅರ್ಚಾರೂಪದಲ್ಲಿ ಭಗವಂತ ದೇಶಕಾಲಾದಿ ನಿಯಮಗಳಿಲ್ಲದೆ ಪರಮ ಸುಲಭನಾಗಿದ್ದಾನೆ. ಕೋಶ ಹೇಳತ್ತೆ ಅರ್ಚಾ ಪೂಜಾ ಪ್ರತಿಮಾಯೋಹೋ ಅಂತ. ಹಾಗಾದರೆ ಸರ್ವವ್ಯಾಪಿಯಾದ ಭಗವಂತ ಅರ್ಚಾಮೂರ್ತಿಯಲ್ಲಿ ಮಾತ್ರ ಹೇಗೆ ಬೇರೆಯಾಗಿದ್ದಾನೆ ಅಂತ ನಾವು ಕೇಳಿದ್ರೆ ಅದು ಅವನ ಸಂಕಲ್ಪ ವಿಶೇಷ. ಅರ್ಚಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಬೇರೆ ಜೀವಾತ್ಮರ ಅಭಿಮಾನ ದೂರ ಆಗಿ ಭಗವಂತನ ಸಂಕಲ್ಪ ಅಲ್ಲಿ ನೆಲೆಯಾಗತ್ತೆ. ಹೀಗೆ ಭಗವಂತ ಆ ವಸ್ತುವನ್ನು, ಆ ಅಂಶವನ್ನು ತನ್ನ ಶರೀರವಾಗಿ ಅನುಗ್ರಹಿಸಿದ ಮೇಲೆ ಅದು ದಿವ್ಯ ಮಂಗಳ ವಿಗ್ರಹ ಅನಿಸತ್ತೆ. ವ್ಯೂಹ ರೂಪಗಳಿಗಿಂತ ಇದೇನು ಬೇರೆ ಅಲ್ಲ, ಭಿನ್ನ ಅಲ್ಲ. ಪ್ರಾಣ ಪ್ರತಿಷ್ಠೆ ಆಗದೇ ಇರೋ ಮೂರ್ತಿಗಳಲ್ಲೋ ಅಥವಾ ಚಿತ್ರಪಟಗಳಲ್ಲೋ ಹಾಗಾದರೆ ಭಗವಂತ ನೆಲೆಸೋದಿಲ್ವಾ? ಭಕ್ತಿಯಿಂದ ಪೂಜಿಸಿದ್ರೆ ಅದು ಅವನಿಗೆ ತಲುಪೋದಿಲ್ವಾ ಅಂದರೆ ಪೊಯ್ಹೈ ಆಳ್ವಾರ್ ಮೊದಲ ತಿರುವಂದಾದಿಯಲ್ಲಿ ಹೇಳ್ತಾರೆ, ಯಾವ ರೀತಿಯಿಂದ ಅವನನ್ನು ಸ್ತುತಿಸಿದ್ರೂ ಸಹ ಭಗವಂತ ಅದರಲ್ಲಿ ದಿವ್ಯಮಂಗಳ ವಿಗ್ರಹ ರೂಪಧಾರಿಯಾಗ್ತಾನೆ ಅಂತ ಹೇಳ್ತಾರೆ.
ಒಬ್ಬ ಕಲಾವಿದ ಬರೆದಂತಹ ಚಿತ್ರವನ್ನು ಭಕ್ತಿಯಿಂದ ಒಂದು ಮಗು ಪೂಜಿಸಿದ್ರೂ ಸಹ ಭಗವಂತ ಅದಕ್ಕೆ ಅನುಗ್ರಹ ಮಾಡ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಇದಕ್ಕೆ ಭಗವದ್ ರಾಮಾನುಜರ ದಿವ್ಯ ಚರಿತ್ರೆಯಲ್ಲಿ ಒಂದು ನಿದರ್ಶನ ಇದೆ. ಒಂದು ಸಾರಿ ಕಾವೇರಿ ನದಿ ತೀರದಲ್ಲಿ ಒಂದಷ್ಟು ಮಕ್ಕಳು ಮರಳಿನಲ್ಲೇ ರಂಗನಾಥನನ್ನು ನಿರ್ಮಿಸಿ ಪೂಜೆ ಮಾಡ್ತಾಯಿದ್ರು. ಅಲ್ಲದೆ ಅರುಳಪ್ಪಾಡ್ ರಾಮಾನುಜ ಜೀಯರ್ ಅಂತ ಘೋಷಣೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಸ್ವಾಮಿ ರಾಮಾನುಜರು ಆ ಕಡೆ ಹೋಗ್ತಿದ್ದಾಗ ಇದನ್ನು ಕೇಳಿಸ್ಕೊಂಡು ಅಲ್ಲೇ ಆ ಮರಳಿನ ಮೇಲೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದು ಅಲ್ಲದೆ ತಮ್ಮ ಅಂಗವಸ್ತ್ರವನ್ನು ಕೈ ನೀಡಿ ಆ ಮರಳಿಂದ ಆ ಮಕ್ಕಳು ಮಾಡಿರುವಂತಹ ಆ ಉಂಡೆಗಳನ್ನೇ ಪ್ರಸಾದ ಅಂತ ಸ್ವೀಕಾರ ಮಾಡೋಕ್ಕೆ ಮುಂದಾಗ್ತಾರೆ. ಹೀಗೆ ಅರ್ಚಾಮೂರ್ತಿಗಳ ಬಗೆಗಿನ ಭಕ್ತಿಯ ಪರಾಕಾಷ್ಠೆಯನ್ನು ಸ್ವಾಮಿ ರಾಮಾನುಜರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಶೌನಕ ಮಹರ್ಷಿಗಳು ಹೇಳ್ತಾರೆ, ಸುರೂಪಾಂ ಪ್ರತಿಮಾಂ ವಿಷ್ಣೋಃ ಪ್ರಸನ್ನವದನೆ ಕ್ಷಣಾಂ ಕೃತ್ವಾತ್ಮನಃ ಪ್ರೀತಿಕರೀಂ ಸುವರ್ಣ ರಜತಾದಿಭಿಃ ತಾಮರ್ಚಯತ್ ತಾಂ ಪ್ರಣಮೇತ್ತಾಂ ಪೂಜೇತ್ತಾಂ ವಿಚಿಂತಯೇತ್ ವಿಶತ್ಯಪಾಸ್ತದೋಷಸ್ತು ತಾಮೇವ ಬ್ರಹ್ಮರೂಪಿಣೀಂ ಅಂತ. ಚಿನ್ನ, ಬೆಳ್ಳಿ, ತಾಮ್ರ, ಲೋಹ, ಮರ ಯಾವುದರಿಂದನಾದರೂ ಸರಿ ಭಗವಂತನ ಸುಂದರ ನಗುಮುಖದ ಪ್ರತಿಮೆಯನ್ನು ಮಾಡಿ ಅದನ್ನು ಮನಸ್ಸಿನಲ್ಲಿ ಧರಿಸ್ಕೊಂಡು ಪೂಜೆ ಮಾಡಿದಾಗ ಆ ರೀತಿ ಯಾರು ಪೂಜೆ ಮಾಡ್ತಾನೋ ಅವನು ಭಗವಂತನಲ್ಲಿ ಲೀನ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಆಗಿದೆ. ತಿರುಪ್ಪಾಣಾಳ್ವಾರರು ಶ್ರೀರಂಗನಿಗೆ ಹೇಳ್ತಾರೆ, ನಿನ್ನನ್ನು ನೋಡಿದ್ದಾಯ್ತಲ್ಲ ನನ್ನ ಕಣ್ಣು, ಇನ್ನು ಮುಂದೆ ಅಂದರೆ ಈ ದಿವ್ಯಮಂಗಳ ವಿಗ್ರಹವನ್ನು ನೋಡಿದ ಮೇಲೆ ನನ್ನ ಕಣ್ಣುಗಳು ಬೇರೆ ಏನನ್ನೂ ನೋಡೋದಿಲ್ಲ ಅಂತ. ತತ್ಕ್ಷಣದಲ್ಲೇ ಅದನ್ನು ಹೇಳಿದ ತಕ್ಷಣ ಅವರು ಭಗವಂತನಲ್ಲಿ ಐಕ್ಯರಾಗಿ ಬಿಡ್ತಾರೆ. ಇದು ಅರ್ಚಾಮೂರ್ತಿಯ ಮೋಕ್ಷಪ್ರದ ಭಾಗ್ಯ ಆಗಿದೆ. ಮಮಾಯಂ ವಾಮನೋ ನಾಮ ನಾರಸಿಂಹಾಕೃತಿ ಪ್ರಭು ವರಾಹವೇಷೋ ಭಗವಾನ್ ನರೋ ನಾರಾಯಣಸ್ತಥಾ ತಥಾ ಕೃಷ್ಣಶ್ಚ ರಾಮಶ್ಚ ಮಮಾಯಮಿತಿ ನಿರ್ದಿಶೇತ್ ಮಧೂಮವಾಸಿ ಭಗವಾನ್ ಮಮೇತಿ ಚ ಸುಧೀರ್ ಭವೇತ್. ಅಂದರೆ ಭಗವಂತ ಹೇಳ್ತಾನೆ, ನನ್ನ ಮನೆಯಲ್ಲಿರುವಂತಹ ಭಗವಂತ ನನ್ನವನು, ನನ್ನ ಸ್ವತ್ತು. ಈ ವಾಮನ ಮೂರ್ತಿ ಇಲ್ಲಿ ನೋಡ್ತಾ ಇರೋದು ನಂದು, ಈ ನರಸಿಂಹನ ಸಾಲಗ್ರಾಮ ನಮ್ಮನೇದು, ಈ ವರಾಹಮೂರ್ತಿ ಎಷ್ಟು ಚೆನ್ನಾಗಿದೆ, ಇದು ನನಗೆ ಬೇಕು, ಈ ರಾಮನ ದೇವಸ್ಥಾನ ನನಗೆ ತುಂಬ ಇಷ್ಟ, ಈ ಕೃಷ್ಣ ಎಷ್ಟು ಮುದ್ದಾಗಿದ್ದಾನೆ ನನಗೆ ಬೇಕು ಅಂತ ಭಕ್ತಿಯ ಪರಾಕಾಷ್ಠೆ ಒಲಿಯೋದು ಭಗವಂತನ ಅರ್ಚಾಮೂರ್ತಿ ನೋಡಿದಾಗ ಮಾತ್ರ ಈ ಭಾವನೆ ನಮ್ಮಲ್ಲಿ ಅಭಿವ್ಯಕ್ತವಾಗತ್ತೆ. ಭಗವದ್ ರಾಮಾನುಜರು ಭಗವಂತನ 5 ರೂಪಗಳಲ್ಲಿ ಈ ಅರ್ಚಾರೂಪದ ಶ್ರೇಷ್ಠತೆಯನ್ನು ಎಲ್ಲ ಕಡೆ ಸಾರಿದ್ರು. ಯಾಕೆ ಅಂದರೆ ಇಲ್ಲಿ ಭಗವಂತ ಭಕ್ತನ ಸೇವೆಗೆ ಸಂಪೂರ್ಣವಾಗಿ ತನ್ನನ್ನೇ ತಾನು ಒಪ್ಪಿಸ್ಕೊಳ್ತಾನೆ. ದೇವರ ಅರ್ಚಾರೂಪ ಎಲ್ರಿಗೂ ಸೇರಿದ್ದು ಅಂತ ಅವರು ಸಾರಿದ್ದು. ಅಂದಿನ ಕಾಲದ ಸಾಮಾಜಿಕ ಕಟ್ಟುಪಾಡುಗಳನ್ನು ಎದುರಿಸಿ ತಿರುಕ್ಕುಲತ್ತಾರ್ ಅಂತ ಪಂಚಮ ವರ್ಗದವರೆಗೂ ದೇವಸ್ಥಾನ ಪ್ರವೇಶ ಮಾಡೋದಕ್ಕೆ, ವಿವಿಧ ರೀತಿಯ ಕೈಂಕರ್ಯ ಮಾಡೋದಕ್ಕೆ ಅವಕಾಶ ಕಲ್ಪಿಸಿದ್ರು. ಅನೇಕ ದಿವ್ಯ ಕ್ಷೇತ್ರಗಳಲ್ಲಿ, ದಿವ್ಯ ದೇಶಗಳಲ್ಲಿ ದೇವಸ್ಥಾನದ ಪೂಜಾ ವಿಧಿವಿಧಾನಗಳನ್ನು ಮತ್ತು ಆಡಳಿತವನ್ನು ಕ್ರಮಬದ್ಧಗೊಳಿಸಿದ್ರು. ಶ್ರೀಮನ್ನಾರಾಯಣ ಭಕ್ತರ ಮೇಲಿನ ಕರುಣೆಯಿಂದ ಕಲ್ಲು, ಲೋಹ ಅಥವಾ ಮರದ ವಿಗ್ರಹಗಳಲ್ಲಿ ನೆಲೆಸೋದು ಕೇವಲ ಸಾಂಕೇತಿಕ ಅಲ್ಲ, ಬದಲಾಗಿ ಸಾಕ್ಷಾತ್ ಭಗವಂತನ ರೂಪನೇ ಅದರಲ್ಲಿ ಇರತ್ತೆ ಅನ್ನೋದನ್ನು ಪ್ರತಿಪಾದಿಸಿದ್ರು. ಇದಕ್ಕೆ 74 ಸಿಂಹಾಸನಾಧಿಪತಿಗಳನ್ನು ಸಹ ನಿಯೋಜನೆ ಮಾಡಿದ್ರು. ಭಗವಂತನ ಅರ್ಚಾಮೂರ್ತಿಯನ್ನು ಇಷ್ಟು ಸೌಲಭ್ಯವಾಗಿ ನಮಗೆ ಒದಗಿಸ್ಕೊಟ್ಟಂತಹ ರಾಮಾನುಜರ ಅರ್ಚಾಮೂರ್ತಿ ಎಲ್ಲ ವೈಷ್ಣವ ದೇವಸ್ಥಾನಗಳಲ್ಲಿ ಏರ್ಪಾಡಾಗಿದ್ದರೂ ಸಹ ಅವರ ಅವತಾರ ಕಾಲದಲ್ಲೇ ಏರ್ಪಟ್ಟ ಮೂರ್ತ ಸ್ವರೂಪ ಅಂದರೆ ಶ್ರೀಪೆರುಂಬುದೂರು, ಮೇಲ್ಕೋಟೆ ಮತ್ತು ಶ್ರೀರಂಗಂ.
ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಮಾನುಜರ ಕಾಲದಲ್ಲಿ ನಿರ್ಮಿಸಿದಂತಹ ಪಂಚನಾರಾಯಣ ಕ್ಷೇತ್ರಗಳಂತಾನೇ ಪ್ರಸಿದ್ಧ ಆಗಿರೋದು ಮೇಲ್ಕೋಟೆಯ ಚೆಲುವನಾರಾಯಣ, ಬೇಲೂರಿನ ಕೇಶವನಾರಾಯಣ, ತಲಕಾಡಿನ ಕೀರ್ತಿನಾರಾಯಣ, ತೊಂಡನೂರಿನ ನಂಬಿನಾರಾಯಣ ಹಾಗೂ ಗದುಗಿನ ವೀರನಾರಾಯಣ ದೇವಸ್ಥಾನಗಳು. ಇದರಿಂದ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಹೊಸ ಹೆಸರು ಕೂಡ ಸಿಕ್ತು. ಭಗವದ್ ರಾಮಾನುಜರು ಕರ್ನಾಟಕಕ್ಕೆ ಬಂದಾಗ ಮೊದಲು ಕೊಳ್ಳೇಗಾಲಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅಲ್ಲಿ ಒಬ್ಬ ಸ್ತ್ರೀ ಇವರಿಗೆಲ್ಲ ತಂಗೋದಕ್ಕೆ ಹಾಗೂ ಊಟೋಪಚಾರಕ್ಕೆ ವ್ಯವಸ್ಥೆ ಮಾಡ್ತಾಳೆ. ಆದರೆ ಹಿಂದೆ ನಡೆದಿದ್ದಂತಹ ಒಂದು ಕೆಟ್ಟ ಪ್ರಸಂಗದಿಂದಾಗಿ ಆಚಾರ್ಯರ ಸಹಚರರು ಮತ್ತು ಶಿಷ್ಯರು ಅವಳು ಕೊಟ್ಟಂತಹ ಪ್ರಸಾದವನ್ನು ಅಷ್ಟು ನಂಬಿಕೆಯಿಂದ ಸ್ವೀಕರಿಸೋದಕ್ಕೆ ಇಷ್ಟಪಡೋದಿಲ್ಲ. ಆಗ ಆಕೆ ಹೇಳ್ತಾಳೆ, ತುಂಬ ವರ್ಷಗಳ ಹಿಂದೆ ಕೊಳ್ಳೇಗಾಲದಲ್ಲಿ ಒಂದು ಕ್ಷಾಮ ತಲೆದೋರಿತ್ತು. ಅವಳು ಪರಿವಾರದ ಜೊತೆಗೆ ಶ್ರೀರಂಗಕ್ಕೆ ವಲಸೆ ಹೋಗಿದ್ದು. ಅಲ್ಲಿ ಭಾಷ್ಯಕಾರರಿಂದ ಮಂತ್ರೋಪದೇಶ ಆಯಿತು. ಅವರ ಪಾದುಕೆಗಳಿಗೆ ದಿನ ನಾನು ಪೂಜೆ ಮಾಡಿ ಅದಕ್ಕೆ ಪ್ರಸಾದವನ್ನು ನೈವೇದ್ಯ ಮಾಡಿ ಸ್ವೀಕಾರ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆಗ್ಲೂ ಅವ್ರ ಶಿಷ್ಯರಿಗೆ ನಂಬಿಕೆ ಬರೋದಿಲ್ಲ. ಅವ್ರು ಹೇಳ್ತಾರೆ, ನಮ್ಮ ಗುಂಪಿನಲ್ಲಿ ಹಾಗಾದರೆ ಆಚಾರ್ಯರು ಯಾರು ಅಂತ ಗುರುತಿಸು ನೋಡೋಣ ಅಂತ. ಆಗ ರಾಮಾನುಜರು ಸ್ಫಟಿಕ ವಸ್ತ್ರದಲ್ಲಿರ್ತಾರೆ. ಕಂಡುಹಿಡಿಯೋದು ಅವಳಿಂದ ಸಾಧ್ಯ ಆಗೋದಿಲ್ಲ. ಎಲ್ಲರ ಪಾದಗಳ ಮಧ್ಯದಲ್ಲಿ ರಾಮಾನುಜರ ದಿವ್ಯ ಪಾದಗಳನ್ನು ನೋಡಿ ನಮಸ್ಕರಿಸ್ತಾಳೆ ಈ ಕೊಂಗು ಪಿರಾಟಿ. ನಂತರ ರಾಮಾನುಜರಿಗೆ ಬಂದಿರುವಂತಹ ಈ ಕಷ್ಟವನ್ನು ತಿಳಿದು ಬಹಳ ದುಃಖ ಪಡ್ತಾಳೆ. ಹೀಗೆ ಎಲ್ಲ ಗೊಂದಲಗಳ ನಿವಾರಣೆ ಆದಮೇಲೆ ಆಚಾರ್ಯರು ಮತ್ತು ಸಹಚರರೆಲ್ಲ ಅವಳು ಮಾಡಿದಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಮೈಸೂರು ರಾಜ್ಯದ ಕಡೆಗೆ ಪರ್ಯಟನೆ ಮಾಡ್ತಾರೆ. ಅಲ್ಲಿ ಮೇಲ್ಕೋಟೆಗೆ ಹೇಗೆ ಬಂದು ಸೇರಿದ್ರು ಅದೆಲ್ಲ ನಮಗೆ ತಿಳಿದಿರುವಂತಹ ಸಹಜ ಕಥೆಯಾಗಿದೆ. ಈಗ ಮೇಲ್ಕೋಟೆಯಲ್ಲಿರುವಂತಹ ಚೆಲುವನಾರಾಯಣನ ವಿಗ್ರಹವನ್ನು ನಾವು ದಿನವೂ ನೋಡಿ ಆನಂದ ಪಡ್ತೀವಲ್ವಾ, ಅದು ಆ ವಿಗ್ರಹದ ಬಗ್ಗೆ ಸ್ವಲ್ಪ ನಾವು ತಿಳಿಯೋದಾದರೆ, ಶ್ರೀರಾಮ ಪಟ್ಟಾಭಿಷೇಕದ ನಂತರ ವಿಭೀಷಣನಿಗೆ ತಾನು ಪೂಜೆ ಮಾಡ್ತಿದ್ದಂತಹ ರಂಗನಾಥನ ಉತ್ಸವ ಮೂರ್ತಿ ಲಂಕೆಗೆ ಹೊರಟು ಹೋಗಿರುತ್ತೆ. ನಾನು ಹೇಗಪ್ಪ ಮುಂದೆ ಪೂಜೆ ಮಾಡೋದು ಅಂತ ಯೋಚಿಸ್ತಾ ಇದ್ದಾಗ, ತಪಸ್ ಮಾಡ್ತಾ ಇದ್ದಾಗ ಬ್ರಹ್ಮನೇ ಒಂದು ವಿಗ್ರಹನ ಕೊಟ್ಟು, ಇದು ಭಗವಂತನ ಅಂಶ ಉಳ್ಳದ್ದೇ, ರಾಮಪ್ರಿಯ ಅಂತ ಅದನ್ನು ಪೂಜೆ ಮಾಡು ಅಂತ ಬ್ರಹ್ಮ ವಿಭೀಷಣನಿಗೆ ಹೇಳ್ತಾನೆ. ಆಮೇಲೆ ಇದೇ ವಿಗ್ರಹ ಆಂಜನೇಯರಿಗೆ ರಾಮನ ಪುತ್ರ ಕುಶ, ಅವನ ಮಗಳು ಕಮಲಮಾಲಿನಿ, ನಂತರ ಸ್ತ್ರೀಧನವಾಗಿ ಅವಳನ್ನು ಮದುವೆಯಾದಂತಹ ಯದುವಂಶದ ರಾಜರಲ್ಲಿಗೆ ಬಂದು ಸೇರತ್ತೆ. ಒಂದು ಸತಿ ಬಲರಾಮ ಈ ಯದುಗಿರಿಗೆ ಬಂದು ತಿರುನಾರಾಯಣನನ್ನು ದರ್ಶನ ಮಾಡಿ ತಮ್ಮಲ್ಲಿರುವಂತಹ ಅಂದರೆ ಯದುವಂಶದಲ್ಲಿರುವಂತಹ ಆರಾಧನಾ ಮೂರ್ತಿಗೂ ಇಲ್ಲಿರುವಂತಹ ಮೂರ್ತಿಗೂ ಸಾಮ್ಯತೆ ಇದೆಯಲ್ಲ ಅಂತ ಯೋಚನೆ ಮಾಡಿ ಕೃಷ್ಣನಿಗೆ ಹೇಳಿದಾಗ ಅವನು ಈ ರಾಮಪ್ರಿಯ ಮೂರ್ತಿಯನ್ನು ಯಾದವಾದ್ರಿಯಲ್ಲಿ ಪೂಜನೆ ಮಾಡಿ ಸ್ಥಾಪನೆ ಮಾಡ್ತಾನೆ. ಕಾಲಕ್ರಮದಲ್ಲಿ ಕಲಿಯ ಪರಿಣಾಮದಿಂದಾಗಿ ಮೊಹಮ್ಮದೀಯರ ದಾಳಿ ಸಮಯದಲ್ಲಿ ಅದು ದೆಹಲಿ ಸುಲ್ತಾನನ ಕೈಗೆ ಸೇರ್ಹೋಗತ್ತೆ. ಅವನೇ ಈ ಸಂಪತ್ ಕುಮಾರ. ರಾಮಾನುಜರು ದೆಹಲಿ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ ಈ ವಿಗ್ರಹವನ್ನು ತಂದು ವಾರಾಯಿ ಶೆಲ್ವಪಿಳ್ಳೆ ಅಂತ ಇವ್ರು ಕರೆದಿದ್ದ ತಕ್ಷಣವೇ ಭಗವಂತ ಇವ್ರ ತೊಡೆ ಮೇಲೆ ಬಂದು ಕೂತ್ಕೋತಾನೆ. ಕರ್ಕೊಂಡು ಮೇಲ್ಕೋಟೆಗೆ ವಿಜಯ ಮಾಡಿಸ್ಕೊಂಡು ಬಂದು ಅಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ರಾಮಾನುಜರು
ಕೃತಯುಗದಲ್ಲಿ ಸತ್ಯಲೋಕದಿಂದ ಸನತ್ಕುಮಾರ ಋಷಿಗಳು ಆನಂದ ವಿಮಾನದಲ್ಲಿ ತಿರುನಾರಾಯಣನ ವಿಜಯ ಮಾಡಿಸ್ಕೊಂಡು ಬಂದು ಆ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ರು. ಆಗ ಈ ಬೆಟ್ಟ ನಾರಾಯಣಾದ್ರಿ ಆಯಿತು. ತ್ರೇತಾಯುಗದಲ್ಲಿ ವೇದ ಪುಷ್ಕರಿಣಿ ತೀರದಲ್ಲಿ ವೇದಾಧ್ಯಯನ ನಡೆಸ್ತಾ ಇರುವಾಗ ಸುತ್ತಲೂ ಇರುವಂತಹ ಬೆಟ್ಟಗಳಲ್ಲಿ ಈ ವೇದ ಪ್ರತಿಧ್ವನಿಯಾಗಿದ್ದರಿಂದ ವೇದಾದ್ರಿ ಅನ್ನೋ ಹೆಸರಾಯಿತು. ದ್ವಾಪರ ಯುಗದಲ್ಲಿ ಸ್ವತಃ ಬಲರಾಮಕೃಷ್ಣನಿಂದಾನೇ ಪೂಜಿಸಲ್ಪಟ್ಟದ್ರಿಂದ ಯಾದವಾದ್ರಿ ಅಂತ ಕರೆಸ್ಕೊಂಡಿತು. ಕಲಿಯುಗದಲ್ಲಿ ಯುಗೇ ಕಲೌತು ಸಂಪ್ರಾಪ್ತೆ ಯತಿರಾಜೇನ ಪೂಜನಾತ್ ಯತಿಶೈಲಮಿತಿ ಪ್ರೋಕ್ತಃ ನಾಮಧೇಯಂ ತರಂಗಿರೇಹೇ ಅಂತ ಸಾತ್ವತ ಸಂಹಿತೆಯಲ್ಲಿ ಹೇಳಿರೋ ಹಾಗೆ ಯತಿವರ್ಯರಾದ ರಾಮಾನುಜರಿಂದ ಪೂಜಿಸಲ್ಪಟ್ಟಂತಹ ಯದುಶೈಲ ಇದಾಗಿದೆ, ನಮ್ಮ ನಿಮ್ಮೆಲ್ಲರ ಮೇಲ್ಕೋಟೆ. ಹೀಗೆ ಎಲ್ಲ ಯುಗದ ದೇವರಾದಂತಹ ನಾರಾಯಣನ ಪ್ರತಿಷ್ಠಾಪನೆಯ ನಂತರ ಅಲ್ಲಿ ಸಂವತ್ಸರೋತ್ಸವ, ರಥೋತ್ಸವ, ನಿತ್ಯೋತ್ಸವ ಮುಂತಾದಂತಹ ಎಲ್ಲ ಕೈಂಕರ್ಯಗಳನ್ನು ಕ್ರಮವಾಗಿ ನಡೆಯುವಂತೆ ಏರ್ಪಾಡು ಮಾಡಿದ್ರು. ಇದರ ಕೈಂಕರ್ಯಕ್ಕೆ ಅಂತಾನೆ 50 ಅನ್ನುವ 52 ಶ್ರೀವೈಷ್ಣವ ಕುಟುಂಬಗಳಿಗೆ ಜವಾಬ್ದಾರಿ ನೀಡಿ ಎಲ್ಲ ನಿತ್ಯಾನುಸಂಧಾನನೂ ಚಾಚು ತಪ್ಪದೆ ನಡೆಯೋ ಹಾಗೆ ಆಜ್ಞಾಪಿಸಿದ್ರು, ನಿಯೋಜಿಸಿದ್ರು. ಇಂತಹ ರಾಮಾನುಜರ ವಿಗ್ರಹವನ್ನು ಇನ್ನೂ ಹೆಚ್ಚು ಜನ ನೋಡಿ ಪ್ರೇರೇಪಿತರಾಗಿ ಪ್ರಪತ್ತಿ ಮಾಡಿ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು ಅನ್ನೋ ಉದಾರ ಸಂಕಲ್ಪದಿಂದ ಪರಮಪೂಜ್ಯ ಜೀಯರ್ ಸ್ವಾಮಿಗಳು ನಮ್ಮ ದೇಶದ ಉದ್ದಗಲಕ್ಕೂ 8 ಕ್ಷೇತ್ರಗಳಲ್ಲಿ ರಾಮಾನುಜರ ಪ್ರತಿಮೆಯನ್ನು ಏರ್ಪಡಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಸಹ ದರ್ಶನ ಮಾಡಿ ಕೃತಾರ್ಥರಾಗೋಣ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ನಮಸ್ಕಾರ. रामानुजो विजयते यतिराजराजः।